ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಬಹಳ ಜನರು ನನ್ನ ವಿಡಿಯೋಗಳನ್ನು ನೋಡುತ್ತೀರಿ, ಆದರೆ ಸಬ್ಸ್ಕ್ರೈಬ್ ಮಾಡುತ್ತಿಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹಿಸಿ. ಇದು ಪೂರ್ತಿ ಉಚಿತವಾಗಿದೆ. ಹಾಗೂ ಮುಂಬರುವ ಕತ್ತಲೆಯ ದೊಡ್ಡ ಜಗತ್ತಿನ ಸಾಮ್ರಾಜ್ಯದ ಅನೇಕ ಶೀರ್ಷಿಕೆಯ ವಿಡಿಯೋಗಳು, ನೀವು ನಂಬಲು ಅಸಾಧ್ಯವಾದ ಪರದೆಯ ಹಿಂದೆ ನಡೆಯುತ್ತಿರುವ ಸತ್ಯ ಸಂಗತಿಯ ವಿಡಿಯೋಗಳು ನಿಮಗೆ ತಲುಪಲು ಸಹಾಯವಾಗುತ್ತದೆ. ಈಗ ಬ್ಯಾಂಕಿನಲ್ಲಿರುವ ನಗದು ಹೇಗೆ, ಏತಕ್ಕೆ ಖಾಲಿಯಾಗುತ್ತಿದೆ ಎಂಬುದನ್ನು ಕೆಲವು ಕ್ಷಣ ತಿಳಿದುಕೊಳ್ಳೋಣ. ಬನ್ನಿರಿ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ಬಹಳ ಕುತೂಹಲಕಾರಿ ಹಾಗೆ ನಿಮ್ಮ ಜೇಬಿನ ಮೇಲೆ ನೇರ ಪರಿಣಾಮ ಬೀರುವಂಥದ್ದೊಂದು ದೊಡ್ಡ ಬದಲಾವಣೆಯ ಬಗ್ಗೆ ಮಾತಾಡೋಣ. ಅದೇನೆಂದ್ರೆ, ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ನಿಂದ ಇದ್ದಕ್ಕಿದ್ದಂತೆ ಕ್ಯಾಶ್ ಕಣ್ಮರೆಯಾಗ್ತಾ ಇರೋದು. ಹೌದು, ಒದಗಿಸಲಾದ ಮೂಲಗಳ ಪ್ರಕಾರ ಇದೊಂದು ಅಚ್ಚರಿಯ ವಿದ್ಯಮಾನ. ಬನ್ನಿ, ಇದರ ಹಿಂದಿನ ರಹಸ್ಯವನ್ನ ಡಿಕೋಡ್ ಮಾಡೋಣ. ಮೊದಲಿಗೆ ಅಕ್ಷರಶಃ ಅಚ್ಚರಿ ಮೂಡಿಸುವ ಅಂಕಿಅಂಶವೊಂದನ್ನು ನೋಡೋಣ. ಕೇವಲ 15 ದಿನಗಳಲ್ಲಿ, ಹೌದು, ಜಸ್ಟ್ 15 ಡೇಸ್ನಲ್ಲಿ ಭಾರತೀಯ ಬ್ಯಾಂಕಿಂಗ್ ಸಿಸ್ಟಮ್ನಿಂದ ಬರೋಬ್ಬರಿ 61,000 ಕೋಟಿ ರೂಪಾಯಿ ಕ್ಯಾಶ್ ದಿಢೀರನೆ ಮಾಯವಾಗಿದೆ. ಇಷ್ಟು ದೊಡ್ಡ ಮೊತ್ತದ ಹಣ ಸಿಸ್ಟಮ್ನಿಂದ ಹೊರಬಂದಿರೋದು ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ನೋಟು ಅಮಾನ್ಯೀಕರಣ ಅಥವಾ ಡಿಮಾನಿಟೈಸೇಷನ್ ಆಗ್ಬೋದಾ ಅನ್ನೋ ಆತಂಕವನ್ನಂತೂ ಸೃಷ್ಟಿಸಿದೆ. ಹಾಗಾದ್ರೆ ಇಲ್ಲಿ ಬರುವ ಅತಿ ದೊಡ್ಡ ಪ್ರಶ್ನೆ, ಈ ಕ್ಯಾಶ್ ಎಲ್ಲಿಗೆ ಹೋಗ್ತಾ ಇದೆ? ನಾವೆಲ್ಲ ಡಿಜಿಟಲ್ ಎಕಾನಮಿ ಕಡೆ ಭಾರಿ ವೇಗದಲ್ಲಿ ಹೆಜ್ಜೆ ಹಾಕ್ತಾ ಇದ್ದೀವಿ ಅಂತ ಅನ್ಕೊಳ್ತಾ ಇರುವಾಗಲೇ ಇದ್ದಕ್ಕಿದ್ದಂತೆ ಮತ್ತೆ ಕ್ಯಾಶ್ ಈಸ್ ಕಿಂಗ್ ಅನ್ನೋ ಪರಿಸ್ಥಿತಿ ಯಾಕೆ ಬರ್ತಾ ಇದೆ? ನೋಡಿ, ಈ ನಮ್ಮ ಡಿಜಿಟಲ್ ಕನಸು ಮತ್ತು ವಾಸ್ತವದ ನಡುವೆ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ? ಒಂದೆಡೆ ಇಡೀ ಪ್ರಪಂಚದ 46% ಡಿಜಿಟಲ್ ಟ್ರಾನ್ಸಾಕ್ಷನ್ಗಳು ನಡೀತಾ ಇರೋದು ನಮ್ಮ ಭಾರತದಲ್ಲೇ. ಇದು ಖಂಡಿತ ದೊಡ್ಡ ಯಶಸ್ಸು. ಆದರೆ ಮೂಲಗಳು ಹೇಳುವಂತೆ ಗ್ರೌಂಡ್ ರಿಯಾಲಿಟಿ ಸ್ವಲ್ಪ ಬೇರೆದ್ದೇ ಇದೆ. ಅದೇನೆಂದ್ರೆ, ಬ್ಯಾಂಕಿಂಗ್ ಸಿಸ್ಟಮ್ ಹೊರಗಡೆ ಸುಮಾರು 42 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೃಹತ್ ಸಮಾನಾಂತರ ನಗದು ಆರ್ಥಿಕತೆ ಅಥವಾ ಪ್ಯಾರಲಲ್ ಕ್ಯಾಶ್ ಎಕಾನಮಿ ರನ್ ಆಗ್ತಾ ಇದೆ. ಎಷ್ಟೇ ಡಿಜಿಟಲ್ ಆದರೂ ಕ್ಯಾಶ್ ಡಿಮ್ಯಾಂಡ್ ಇನ್ನೂ ಕಮ್ಮಿ ಆಗಿಲ್ಲ ಅನ್ನೋದು ಇದರಿಂದ ಕ್ಲಿಯರ್ ಆಗುತ್ತೆ. ಸರಿ, ಜನ ಯಾಕೆ ಡಿಜಿಟಲ್ ವ್ಯವಸ್ಥೆಯಿಂದ ಹೊರಬರ್ತಾ ಇದ್ದಾರೆ? ಮೂಲಗಳು ಗುರುತಿಸಿರೋ ಮೊದಲನೇ ಪ್ರಮುಖ ಕಾರಣ ನಿಗಾ ವಹಿಸುವ ಭಯ, ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಗವರ್ಮೆಂಟ್ ಟ್ರ್ಯಾಕಿಂಗ್ ಭಯ. ಸಣ್ಣ ವ್ಯಾಪಾರಿಗಳು, ದಿನನಿತ್ಯದ ಬಿಸ್ನೆಸ್ ಮಾಡೋರು ತಮ್ಮ ಪ್ರತಿಯೊಂದು ಆರ್ಥಿಕ ವಹಿವಾಟಿನ ಮೇಲೂ ಅಧಿಕಾರಿಗಳ ಕಣ್ಣಿದೆ, ಅವರು ಕಟ್ಟುನಿಟ್ಟಿನ ನಿಗಾ ಇಟ್ಟಿದ್ದಾರೆ ಅನ್ನೋ ಆತಂಕದಲ್ಲಿದ್ದಾರೆ. ಈ ಭಯಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ಮೂಲಗಳಲ್ಲಿ ಉಲ್ಲೇಖಿಸಿರೋ ಕರ್ನಾಟಕದ ಒಬ್ಬ ಸಣ್ಣ ತರಕಾರಿ ವ್ಯಾಪಾರಿಯ ಕಥೆ. ಅವರ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಆಧಾರದ ಮೇಲೆ ಅವರಿಗೆ ಬರೋಬ್ಬರಿ 2 ಕೋಟಿ ರೂಪಾಯಿಗಳ GST ನೋಟಿಸ್ ಬಂದಿದೆ. ಒಂದ್ಸಲ ಯೋಚನೆ ಮಾಡಿ, ಇಂಥ ಘಟನೆಗಳು ನ್ಯೂಸ್ ಆದ ತಕ್ಷಣ ಲೋಕಲ್ ವ್ಯಾಪಾರಿಗಳು ಅಷ್ಟೇ ಆಟೆ ಮನೆಯಲ್ಲಿ UPI ಬಳಸೋರು ಕೂಡ ಆತಂಕಕ್ಕೆ ಒಳಗಾಗ್ತಾರೆ. ಟ್ಯಾಕ್ಸ್ ನೋಟಿಸ್ ಭಯಕ್ಕೆ ಅನೇಕರು ತಮ್ಮ ಫೋನಿಂದಲೇ UPI ಆ್ಯಪ್ಗಳನ್ನು ಡಿಲೀಟ್ ಮಾಡಿ ಡಿಜಿಟಲ್ ಹೆಜ್ಜೆಗುರುತುಗಳನ್ನೇ ಅಳಿಸಿ ಹಾಕಿ ಮತ್ತೆ ಕ್ಯಾಶ್ ವ್ಯವಹಾರಕ್ಕೆ ಮರಳುತ್ತಿದ್ದಾರೆ. ಇನ್ನು ಬ್ಯಾಂಕ್ಗಳಿಂದ ಕ್ಯಾಶ್ ಕಣ್ಮರೆಯಾಗಲು ಮೂಲಗಳು ಹೇಳುವ ಎರಡನೇ ಕಾರಣ ಎಲೆಕ್ಷನ್ ಖರ್ಚು ವೆಚ್ಚಗಳು. ಹೌದು, ಬಂಗಾಳದಂತಹ ರಾಜ್ಯಗಳಲ್ಲಿ ನಡೆಯುವ ಹೈ ವೋಲ್ಟೇಜ್ ಚುನಾವಣೆಗಳ ಟೈಮಲ್ಲಿ ಕ್ಯಾಶ್ಗೆ ಎಲ್ಲೆಲ್ಲದ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತಾ. ಮೂಲಗಳ ಪ್ರಕಾರ ಪ್ರಚಾರ ಮತ್ತು ಇತರ ಭೂಗತ ವೆಚ್ಚಗಳಿಗಾಗಿ ಬ್ಯಾಂಕ್ಗಳಿಂದ ಭಾರೀ ಪ್ರಮಾಣದ ನಗದನ್ನು ಈ ಸಮಯದಲ್ಲಿ ವಿಡ್ರಾ ಮಾಡಲಾಗುತ್ತಾ. ಇದು ನೇರವಾಗಿ ಬ್ಯಾಂಕಿಂಗ್ ರಿಸರ್ವ್ಗಳನ್ನೇ ಬರಿದು ಮಾಡುತ್ತೆ. ಈಗ ಮೂರನೇ ಮುಖ್ಯ ಕಾರಣದ ಕಡೆ ಬರೋಣ. ಅದೇನೆಂದ್ರೆ, ಹಣಕಾಸು ಸಂಸ್ಥೆಗಳ ಮೇಲಿನ ನಂಬಿಕೆ ದಿನೇ ದಿನೇ ಕಮ್ಮಿ ಆಗ್ತಾ ಇರೋದು. ಇತ್ತೀಚೆಗೆ IDFC, HDFC ಅಂತಹ ದೊಡ್ಡ ಬ್ಯಾಂಕ್ಗಳಲ್ಲಿ ವರದಿಯಾದ ಕೆಲವು ಫ್ರಾಡ್ ಪ್ರಕರಣಗಳು ಜನರಲ್ಲಿ ಒಂದು ರೀತಿಯ ಅನುಮಾನ ಹುಟ್ಟುಹಾಕಿವೆ. ನಾವು ಕಷ್ಟಪಟ್ಟು ದುಡಿದ ಹಣ ಬ್ಯಾಂಕಿನಲ್ಲಿ ಸೇಫ್ ಆಗಿದೆಯಾ ಅನ್ನೋ ಪ್ರಶ್ನೆ ಜನರನ್ನು ಕಾಡ್ತಾ ಇದೆ. ಜೊತೆಗೆ ಈ ಆರ್ಥಿಕ ಲೆಕ್ಕಾಚಾರವನ್ನೊಮ್ಮೆ ನೋಡಿ. FD ಮಾಡಿದ್ರೆ ನಮಗೆ ಸಿಗುವ ಬಡ್ಡಿ ದರ ಸುಮಾರು 6.5% ಇರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಪ್ರಸ್ತುತ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಇರೋದೇ 6%ನಲ್ಲಿದೆ. ಅಂದ್ರೆ ವಾಸ್ತವದಲ್ಲೇ ನಾವು ಬ್ಯಾಂಕಿನಿಟ್ಟ ಹಣದಿಂದ ಸಿಗುವ ನೆಟ್ ಲಾಭ ಶೂನ್ಯ. ಇದೇ ಕಾರಣಕ್ಕೆ ಜನ ಬ್ಯಾಂಕಿನಿಂದ ಹಣ ಹಿಂಪಡೆದು ಅದನ್ನ ಭೌತಿಕ ನಗದಾಗಿ ಇಟ್ಕೊಳ್ಳೋಕೆ ಅಥವಾ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡ್ತಾ ಇದ್ದಾರೆ. ಅಸ್ಲಿಗೆ ಕ್ಯಾಶ್ ಕೂಡಿಡೋದ್ರ ಹಿಂದೆ ಇರೋದು ಕೇವಲ ಒಂದೇ ಕಾರಣ ಅಲ್ಲ. ಮೂಲಗಳು ವಿವರಿಸುವಂತೆ ಇದೊಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಕೆಲವರು ಚಿನ್ನ ಮಾರಿ ಬಂದ ಹಣವನ್ನ ಟ್ಯಾಕ್ಸ್ ನೋಟಿಸ್ಗೆ ಹೆದರಿ ಬ್ಯಾಂಕಿಗೆ ಹಾಕದೆ ಮನೆಯಲ್ಲೇ ಇಟ್ಕೊಳ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ರೈತರು ಬೆಳೆ ಕಟಾವಿನ ನಂತರ ಬಂದ ಹಣವನ್ನ ಹಿಂದಿನಂತೆ ಡೆಪಾಸಿಟ್ ಮಾಡ್ತಾ ಇಲ್ಲ. ಇದರ ಜೊತೆಗೆ ಕೆಲವು ಸ್ಥಳೀಯ ಸಾಮಾಜಿಕ ಹಾಗೂ ಧಾರ್ಮಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಕೆಲ ವ್ಯಾಪಾರಿಗಳು ತಮ್ಮ ಅಂಗಡಿಗಳಿಂದ QR ಕೋಡ್ಗಳನ್ನೇ ಕಿತ್ತು ಹಾಕಿ ಕೇವಲ ಕ್ಯಾಶ್ ಮಾತ್ರ ತಗೊಳ್ತಾ ಇದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ. ಸರಿ,
ಕಾರಣಗಳು ಏನೇ ಇರಲಿ, ಇದರ ರಿಯಲ್ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ ಅನ್ನೋದರ ಕಡೆಗೆ ತಿರುಗೋಣ. ಈ ನಗದು ವಾಪಸಾತಿಯು ಸಾಲ ಪಡೆಯುವವರ ಮೇಲೆ, ತಿಂಗಳ ಸಂಬಳಕ್ಕೆ ದುಡಿಯುವವರ ಮೇಲೆ ಮತ್ತು ಸಣ್ಣ ವ್ಯಾಪಾರಿಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. ಆರ್ಥಿಕತೆಯ ಈ ಅಲೆಗಳು ದೈನಂದಿನ ಬದುಕನ್ನ ಹೇಗೆ ಅಪ್ಪಳಿಸುತ್ತವೆ ಅಂತ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ನೋಡಿ, ಇದೊಂದು ರೀತಿ ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಫಸ್ಟ್, ಜನ ಸಿಸ್ಟಮ್ನಿಂದ ಕ್ಯಾಶ್ ತೆಗಿತಾರೆ. ಇದರಿಂದ ಬ್ಯಾಂಕ್ಗಳಲ್ಲಿ ಅತ್ಯವಶ್ಯಕವಾದ ಡಿಪಾಸಿಟ್ಗಳು ಕಮ್ಮಿ ಆಗುತ್ತೆ. ಡಿಪಾಸಿಟ್ ಕಮ್ಮಿಯಾದ ತಕ್ಷಣ ಬ್ಯಾಂಕಿನ ಕ್ರೆಡಿಟ್ ಟು ಡಿಪಾಸಿಟ್ ರೇಷಿಯೋ ಶೂಟಪ್ ಆಗುತ್ತೆ. ಫೈನಲ್ ಆಗಿ ಸಾಲದ ಮೇಲಿನ ಬಡ್ಡಿ ದರ ಜಾಸ್ತಿ ಆಗುತ್ತೆ. ಒಬ್ಬ ವ್ಯಾಪಾರಿ ತನ್ನ ಅಂಗಡಿಯಿಂದ QR ಕೋಡ್ ತೆಗೆಯುವ ಸಣ್ಣ ಘಟನೆ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ದ್ರವ್ಯತೆಯ ಅಥವಾ ಲಿಕ್ವಿಡಿಟಿಯ ಕೊರತೆಯನ್ನ ಹೇಗೆ ಸೃಷ್ಟಿಸುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಕಾಸ್ ಅಂಡ್ ಎಫೆಕ್ಟ್ ಸರಪಳಿ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಕ್ರಿಟಿಕಲ್ ಪಾಯಿಂಟ್ ಇದೆ. ದೇಶದ ಪ್ರಮುಖ ಹಣಕಾಸು ಸಂಸ್ಥೆಗಳ ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ ಇದೀಗ 80%ನ ಅಪಾಯಕಾರಿ ಕೆಂಪುಗೆರೆಯನ್ನ ಮುಟ್ಟಿದೆ ಅಂತ ಮೂಲಗಳು ಎಚ್ಚರಿಸಿವೆ. ಈ ಕ್ರೆಡಿಟ್ ಟು ಡಿಪಾಸಿಟ್ ರೇಷಿಯೋ ಅನ್ನೋ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಸಿಂಪಲ್ ಆಗಿ ನೋಡೋಣ. ಬ್ಯಾಂಕ್ಗಳು ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿದ ಡಿಪಾಸಿಟ್ಸ್ನಲ್ಲಿ ಎಷ್ಟು ಮೊತ್ತವನ್ನ ಸಾಲವಾಗಿ ಕೊಡ್ತಾ ಇವೆ ಅಂತ ತೋರಿಸುವ ಮಾಪನ ಇದು. ಬ್ಯಾಂಕಿಗೆ ಹೊಸದಾಗಿ ಕ್ಯಾಶ್ ಬಾರದಿದ್ದಾಗ ಈ ಅನುಪಾತ ಜಾಸ್ತಿ ಆಗುತ್ತೆ. ಅಂದ್ರೆ ಒಳಬರುವ ಹಣಕ್ಕಿಂತ ಸಾಲವಾಗಿ ಹೊರಗೋಗುವ ಹಣದ ಬೇಡಿಕೆ ಹೆಚ್ಚಾದಾಗ ತಮ್ಮಲ್ಲಿರುವ ಸೀಮಿತ ಹಣವನ್ನ ಕಾಪಾಡಿಕೊಳ್ಳಲು ಬ್ಯಾಂಕುಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕುತ್ತವೆ. ಇದರ ರಿಯಲ್ ಲೈಫ್ ಇಂಪ್ಯಾಕ್ಟ್ ನಿಜಕ್ಕೂ ಗಂಭೀರವಾಗಿದೆ. ಸಿಸ್ಟಮ್ ಅಲ್ಲಿ ಕ್ಯಾಶ್ ಶಾರ್ಟೇಜ್ ಆದಾಗ ಬ್ಯಾಂಕ್ಗಳಿಗೆ ಹೊಸ ಸಾಲಗಳ ಮೇಲಿನ ಬಡ್ಡಿ ದರ ಹೆಚ್ಚಿಸುವುದು ಕಡ್ಡಾಯ ಆಗುತ್ತೆ. ಇದರಿಂದ ಮನೆ ಕಟ್ಟೋಕೆ, ಬಿಸ್ನೆಸ್ ಶುರು ಮಾಡೋಕೆ ತಗೊಳ್ಳೋ ಲೋನ್ಗಳು ದುಬಾರಿ ಆಗ್ತವೆ. ಎಮರ್ಜೆನ್ಸಿ ಪರ್ಸನಲ್ ಲೋನ್ ಸಿಗುವುದು ಕಷ್ಟ ಆಗುತ್ತೆ, ಸಿಕ್ಕರೂ ತೀರಿಸೋದು ಕಷ್ಟ. ಒಟ್ಟಾರೆಯಾಗಿ ಸಾಲದ ವೆಚ್ಚ ಹೆಚ್ಚಾದಂತೆ ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತು ಹೊಸ ಉದ್ಯೋಗ ಸೃಷ್ಟಿ ಸಂಪೂರ್ಣವಾಗಿ ಸ್ತಬ್ಧಗೊಂಡು ಇಡೀ ಆರ್ಥಿಕ ಎಂಜಿನನ್ನೇ ಉಸಿರುಗಟ್ಟಿಸುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು? ಬೆಳೆಯುತ್ತಿರುವ ಈ ನೆರಳು ಆರ್ಥಿಕತೆ ಅಥವಾ ಶ್ಯಾಡೋ ಎಕಾನಮಿ ಬಗ್ಗೆ ಮೂಲಗಳು ನೀಡುವ ಅಂತಿಮ ಎಚ್ಚರಿಕೆ ಇದು. ಸಿಸ್ಟಮ್ನಿಂದ ಈ ರೀತಿ ನಗದು ಹೊರಹೋಗ್ತಿರೋದನ್ನ ತಡೆಯಲು ಗವರ್ಮೆಂಟ್ ಮುಂದೆ ಯಾವ ಹೆಜ್ಜೆ ಇಡಬಹುದು ಅನ್ನೋದು ಈಗಿರೋ ದೊಡ್ಡ ಪ್ರಶ್ನೆ. ಮೂಲಗಳು ಹಂಚಿಕೊಂಡಿರುವ ಒಂದು ಆಂತರಿಕ ಮಾಹಿತಿಯ ಪ್ರಕಾರ RBIನಿಂದ ಕೆಲವು ನಿರ್ದೇಶನಗಳು ಬಂದಿವೆ ಎನ್ನಲಾಗಿದೆ. ಅದೇನಂದ್ರೆ 2,000 ರೂಪಾಯಿ ನೋಟುಗಳನ್ನ ಹೇಗೆ ಸಿಸ್ಟಮ್ನಿಂದ ಹಿಂಪಡೆಯಲಾಯಿತೋ ಅದೇ ರೀತಿ 500 ರೂಪಾಯಿ ನೋಟುಗಳನ್ನ ಕೂಡ ನಿಧಾನವಾಗಿ ಸರ್ಕ್ಯುಲೇಷನ್ ಇಂದ ಹೊರತೆಗೆಯಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಇದರಿಂದ ಪಬ್ಲಿಕ್ನಲ್ಲಿ ಸಹಜವಾಗಿಯೇ ಆತಂಕ ಹೆಚ್ಚಾಗಿದ್ದು ದೊಡ್ಡ ಮುಖಬಲಿಯ ನೋಟುಗಳನ್ನ ತಗೊಳ್ಳೋಕೆ ಜನ ಹಿಂದೆ ಮುಂದೆ ನೋಡ್ತಾ ಇರೋದನ್ನ ನಾವು ಗಮನಿಸಬಹುದು. ಸರಿ, ಈ ಎಲ್ಲ ವಿಶ್ಲೇಷಣೆಯನ್ನ ನೋಡಿದ ಮೇಲೆ ಒಂದು ಬಹುದೊಡ್ಡ ಪ್ರಶ್ನೆ ಉಳಿಯುತ್ತೆ. ಬಿರುಕು ಬಿಡುತ್ತಿರುವ ಈ ಡಿಜಿಟಲ್ ಕನಸಿನ ನಡುವೆ ಎಕಾನಮಿ ಇಂಜಿನ್ ಕಂಪ್ಲೀಟ್ ಆಗಿ ಆಫ್ ಆಗುವ ಮುಂಚೆನೆ ಸರ್ಕಾರ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ಜನರ ನಂಬಿಕೆಯನ್ನ ಮರಳಿ ಗಳಿಸೋದು ಹೇಗೆ? ಇದನ್ನ ನಾವೆಲ್ಲರೂ ಕಾದು ನೋಡಬೇಕಿದೆ.